ಹಲೋ ಎವ್ರಿವನ್, ವೆಲ್ಕಮ್ ಟು ಶಶಿ ಅಡುಗೆ ಮನೆ ಚಾನೆಲ್. ಇವತ್ತು ನಾವು ಫಾರಮ್ ಕೋಳಿ ಸಾಂಬಾರು ಮಾಡೋದನ್ನ ತೋರಿಸ್ತಾ ಇದ್ದೀನಿ. ನಾನು ನಮ್ಮಮ್ಮ ಇವತ್ತು ಮಾಡೋಣ ಅಂತ ಅಂದ್ಕೊಂಡ್ವಿ. ನೋಡಿ, ಇಲ್ಲಿ 1.5 kg ಆಗುವಷ್ಟು ಮೊಟ್ಟೆ ಕೋಳಿನ ತೊಗೊಂಡಿದ್ದೀವಿ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ 1/4 ಅಷ್ಟು ಕೊಬ್ಬರಿನ ತೊಗೊಂಡಿದ್ದೀವಿ. ಇದನ್ನು ಸಣ್ಣದಾಗಿ ತುರ್ಕೊಳ್ಬೇಕು ಈ ಥರ. ಆಮೇಲೆ ಇದು ಮಸಾಲೆನ ಹುರಿದ್ಬಿಟ್ಟು ಮಾಡ್ತಾ ಇರೋದು. ಈ ಸಾಂಬಾರನ್ನ 2 ಥರ ಮಾಡ್ತೀವಿ ಆ್ಯಕ್ಚುಲಿ. ಇದು ಒಂಥರ, ಇದರಲ್ಲಿ ಇದು ಹುರಿದ್ಬಿಟ್ಟು ಮಾಡೋದು ಮಸಾಲೆನೆಲ್ಲ. ಇವಾಗ ಕೊಬ್ಬರಿನ ಸ್ವಲ್ಪ ಹುರ್ಕೊಂಡು ನೋಡಿ, ಈ ಥರ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಈ ಥರ ಹುರ್ಕೊಳ್ತಾ ಇರಬೇಕು. ಆಮೇಲೆ ಇದನ್ನು ಸಪ್ರೇಟ್ ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ. ನೆಕ್ಸ್ಟು ಬಾಣಲಿಗೆ ಈರುಳ್ಳಿ, ಅಂದರೆ ಚಿಕ್ಕದಾದರೆ 2, ದೊಡ್ಡದಾದರೆ 1 ಈರುಳ್ಳಿ, ಒಂದು ಅರ್ಧ ಶುಂಠಿ, ಒಂದು ಸ್ವಲ್ಪ ಶುಂಠಿ, ಆಮೇಲೆ 2 ಬೆಳ್ಳುಳ್ಳಿನ ಸುಲ್ಕೊಂಡು ಈ ಥರ ಬಾಣಲಿಗೆ ಹಾಕ್ಕೊಂಡು ಹುರ್ಕೊಳ್ಳೋಕ್ಕೆ ಈ ಥರ ಹಾಕ್ಕೊಬೇಕು. ಆಮೇಲೆ ಇದಕ್ಕೆ 2 ಸ್ಪೂನ್ಸ್ ಅಷ್ಟು ಆಯಿಲ್ ಹಾಕ್ಕೊಳ್ಳಿ ಸಾಕು. ಆಮೇಲೆ ಚೆನ್ನಾಗಿ ಫ್ರೈ ಮಾಡೋಣ, ಅದನ್ನು ಮಿಕ್ಸ್ ಮಾಡಿಕೊಂಡು. ಇವಾಗ ಇದಕ್ಕೇ ಒಂದು 6-7 ಅಷ್ಟು ಲವಂಗ ಹಾಕ್ಕೊಳ್ಳೋಣ. ಆಮೇಲೆ ಒಂದು ಸ್ವಲ್ಪ ಚಕ್ಕೆ, ಒಂದು ಏಲಕ್ಕಿ ಹಾಕ್ಕೊಳ್ಳೋಣ ಇದಕ್ಕೆ. ಆಮೇಲೆ ಒಂದು 6-7 ಕಾಳಷ್ಟು ಮೆಣಸು ಹಾಕ್ಕೊಳ್ಳೋಣ. ನೆಕ್ಸ್ಟು ಸ್ವಲ್ಪ ಒಂದು ಚಿಕ್ಕ ಸ್ಪೂನ್, ಅರ್ಧ ಸ್ಪೂನಷ್ಟು ಗಸಗಸೆ ಹಾಕ್ಕೊಳ್ಳೋಣ. ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮತ್ತೆ ಮಿಕ್ಸ್ ಮಾಡೋಣ. ಚೆನ್ನಾಗಿ ಫ್ರೈ ಆಗಬೇಕು, ಇದು ಹುರ್ಕೊಳ್ಬೇಕು ಚೆನ್ನಾಗಿ. ನೆಕ್ಸ್ಟ್ ಇದಕ್ಕೆ ಕಲರ್ ಬರಬೇಕು ಅಂದರೆ ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಬೇಕು. ಸಾರು ತುಂಬ ಕಲರ್ ಬರುತ್ತೆ, ಆವಾಗ ಚೆನ್ನಾಗಿನೂ ಇರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಒಂದು 4ರಿಂದ 5 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ಕೊಳ್ಬೇಕು. ಇಷ್ಟೆಲ್ಲ ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಹುರ್ಕೊಳ್ಬೇಕು. ಸ್ವಲ್ಪ ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಬೇಕು, ಆ ಫ್ಲೇವರ್ ಬರಬೇಕದು. ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಇದನ್ನು. ನೆಕ್ಸ್ಟ್ ಒಂದು 2 ಮಿನಿಟ್ಸ್ ಹುರಿದಾದ್ಮೇಲೆ 2 ಟೊಮೆಟೊ ಹಾಕ್ಕೊಳ್ಳೋಣ ಇದಕ್ಕೆ. ನೋಡಿ, ಈ ಥರ ಎಲ್ಲ ಹುರಿದಿದ್ದಾದಮೇಲೆ ಇದನ್ನು ಸೈಡಲ್ಲಿ ಇದೆಲ್ಲ ಸ್ವಲ್ಪ ತಣ್ಣಗಾಗಬೇಕಲ್ವಾ, ಎತ್ತಿಟ್ಕೊಳ್ಳೋಣ ಸೈಡಲ್ಲಿ. ಈ ಚಿಕನ್ನು ಅಷ್ಟು ಬೇಯಲ್ಲಲ್ವ, ಅದಕ್ಕಾಗಿ ನಾವು ಕುಕ್ಕರಲ್ಲಿ ಸಾಂಬಾರು ಮಾಡೋದು. ಇವಾಗ ಕುಕ್ಕರಲ್ಲಿ ಇಟ್ಕೊಂಡು ಒಂದು 3 to 4 ಸ್ಪೂನಷ್ಟು ಆಯಿಲ್ ಹಾಕ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ತೊಳೆದಿರೋಂಥ 1 2 to 3 ಟೈಮ್ಸ್ ಚೆನ್ನಾಗಿ ತೊಳಿಬೇಕು ಚಿಕನ್ನ. ತೊಳೆದಾದ್ಮೇಲೆ ಇದಕ್ಕೆ ಚಿಕನ್ ಹಾಕ್ಕೊಳ್ಳೋಣ. ಇವಾಗ ಒಂದು ಚಿಕ್ಕ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ಳೋಣ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು ಅರಿಶಿನ ಎಲ್ಲ ಚೆನ್ನಾಗಿ ಹಿಡಿಬೇಕು ಚಿಕನಿಗೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ನೋಡಿ, ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಚಿಕನ್ ಪೀಸಸ್ಗಳು. ಆಮೇಲೆ ಏನಪ್ಪ ಅಂದರೆ, ಇದು ಚೆನ್ನಾಗಿ ಉಪ್ಪು ಎಲ್ಲ ಹಿಡಿಬೇಕಲ್ವ, ಈ ಪೀಸಸ್ಸಿಗೆ ಟೇಸ್ಟ್ ಇರಬೇಕಲ್ವ. ಅದಕ್ಕೆ ಒಂದು 5 to 10 ಮಿನಿಟ್ಸ್ ಅದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬಿಡೋಣ. ಅಂದರೆ ಫುಲ್ ಕ್ಲೋಸ್ ಮಾಡೋಂಗಿಲ್ಲ, ಅಥವಾ ಈ ಥರ ಕ್ಲೋಸ್ ಮಾಡಿಬಿಟ್ಟು ಬಿಡೋಣ. ಇವಾಗ ಮಿಕ್ಸಿಗೆ ಒಂದು ಅರ್ಧ ಈರುಳ್ಳಿ ಮತ್ತು 1 ಬೆಳ್ಳುಳ್ಳಿನ ತರಿಯಾಗಿ ಪೇಸ್ಟ್ ಮಾಡ್ಕೊಬೇಕು ಈ ಥರ. ಈ ಪೇಸ್ಟ್ನ ನಾವು ಮತ್ತೆ ಚಿಕನ್ ಮುಚ್ಚಿಟ್ಟಿದ್ವಲ್ಲ ಅದಕ್ಕೆ ಆ್ಯಡ್ ಮಾಡೋಣ. ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ,
ಆಮೇಲೆ 1 ಸ್ಪೂನಷ್ಟು ಸಾಂಬಾರು ಪುಡಿ ಹಾಕೊಳ್ಳೋಣ. ಇದು ಮನೇಲಿ ಮಾಡಿರೋ ಸಾಂಬಾರು ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನ ಹಾಕ್ಕೊಂಡ್ರು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಸಾಂಬಾರು. ಸ್ಮೆಲ್ ಎಷ್ಟು ಚೆನ್ನಾಗಿ ಬರ್ತಿದೆ ಅಂದರೆ ಘಮ 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 ಅಂತ ಇದೆ. ಸಾಂಬಾರದ ಪುಡಿ ಅಂತೂ ಮನೇಲಿ ಮಾಡಿರೋದು ತುಂಬ ಟೇಸ್ಟಿಯಾಗಿರುತ್ತೆ, ಸಕ್ಕತ್ತಾಗಿರುತ್ತೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡೋಕ್ಕೆ ಕೂಡ. ಆಗ ಇದಕ್ಕೆ ನೆಕ್ಸ್ಟ್ ಏನಪ್ಪ ಅಂದರೆ 1.5 ಗ್ಲಾಸ್ ವಾಟರ್ ಕುಡಿತೀವಲ್ಲ, ಅದರಲ್ಲಿ 1.5 ಗ್ಲಾಸ್ ವಾಟರ್ ಆ್ಯಡ್ ಮಾಡೋಣ ಇದಕ್ಕೆ. ಚಿಕನ್ ಬೇಗ ಬೇಯಲ್ಲ, ಅದಕ್ಕೋಸ್ಕರ ಕೂಗಿಸ್ಕೋಬೇಕು. ಇದನ್ನು ಸ್ವಲ್ಪ ಚೆನ್ನಾಗಿ ವಿಶಿಲ್ ಕೂಗಿಸ್ಕೊಳ್ಬೇಕು. ಅದಕ್ಕೆ ಇದನ್ನು ನೆಕ್ಸ್ಟ್ ಅಷ್ಟೇ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬಿಟ್ಬಿಡೋಣ. ಇವಾಗ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನೋಡಿ ಆವಾಗಲೇ ಇದು ಪುಡಿ ಇಟ್ಟಿದ್ವಲ್ಲ, ಅದನ್ನು ಪುಡಿ ಮಾಡ್ಕೊಂಡು ಇವಾಗ ನಾವು ಹುರಿದಿಟ್ಟಿದ್ವಲ್ಲ ಅದು ತಣ್ಣಗಿರುತ್ತೆ. ಇವಾಗ ಇದನ್ನು ಅದರೊಳಗೆ ಕೊಬ್ಬರಿ ತುರಿ ಮಾಡ್ಕೊಂಡ್ವಲ್ವ ಅದರೊಳಗಡೆ ಆ್ಯಡ್ ಮಾಡ್ಕೊಬೇಕು. ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೇಕು. ಆಮೇಲೆ 1 ಸ್ಪೂನಷ್ಟು ಖಾರದ ಪುಡಿ, ಆಲ್ರೆಡಿ ಖಾರ ಹಾಕಿರ್ತೀವಿ, ಇವಾಗ ಸ್ವಲ್ಪ ಹಾಕ್ಕೊಬೇಕು. 1 ಸ್ಪೂನ್ ಖಾರ, 2 ಸ್ಪೂನ್ ಸಾಂಬಾರದ ಪುಡಿ ಹಾಕಬೇಕು. ಆಮೇಲೆ ಒಂದು 15ರಿಂದ 20 ಕಾಳಷ್ಟು ಹುರ್ಗಡ್ಲೆ ಹಾಕ್ಕೊಳ್ಬೇಕು. ಆಮೇಲೆ ಮಿಕ್ಸಿಗೆ ಹಾಕ್ಕೊಳ್ಬೇಕು. ತುಂಬ ಸ್ಮೂತಾಗಿರಬೇಕು ಪೇಸ್ಟು. ನೋಡಿ ಈ ಥರ ಇರಬೇಕು. ನಾವು ಅವಾಗಲೇ ಮುಚ್ಚಿಟ್ಟಿದ್ವಲ್ಲ ಕುಕ್ಕರ್ನ, ಅದು 4 to 5 ವಿಷಿಲ್ಸ್ ಕೂಗಬೇಕು. ಇವಾಗ ವೆಯ್ಟ್ ಹೋಗಿದೆ, ಇದು ಓಪನ್ ಮಾಡೋಣ. ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾವು ಮಾಡಿದ್ವಲ್ಲ ಮಸಾಲೆ ಅದನ್ನು ಆ್ಯಡ್ ಮಾಡ್ಕೊಬೇಕು. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕು. ಅಂದರೆ ನಿಮಗೆ ಯಾವ ಕನ್ಸಿಸ್ಟೆನ್ಸಿಲಿ ಬೇಕು, ಸಾಂಬಾರು ಗಟ್ಟಿ ಬೇಕಾ, ನೀರಿಗಿದ್ರೇ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಾವು ನೀರು ಸ್ವಲ್ಪ ಜಾಸ್ತಿ ಆ್ಯಡ್ ಮಾಡ್ಕೊಂಡಿದ್ವಿ. ಇವಾಗ ನೀರೆಲ್ಲ ಆ್ಯಡ್ ಮಾಡಿದಾದ್ಮೇಲೆ ಉಪ್ಪಾಗಿದೆಯೋ ಇಲ್ವೋ ಅಂತ ಟೇಸ್ಟ್ ಮಾಡಬೇಕು. ನಮಗೆ ಸ್ವಲ್ಪ ಉಪ್ಪು ಕಡಿಮೆ ಅನ್ನಿಸ್ತು, ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಏನಪ್ಪ ಅಂದರೆ ಈ ಟೈಮಲ್ಲಿ ಮೊಟ್ಟೆ ಇರುತ್ತಲ್ವ, ಮೊಟ್ಟೆ ಚೀಲ, ಅದನ್ನು ಇವಾಗ ಆ್ಯಡ್ ಮಾಡಬೇಕು. ಮುಂಚೆನೇ ಹಾಕಿದರೆ ಓವರ್ ಬೆಂದ್ಬಿಡುತ್ತೆ, ಮೊಟ್ಟೆ ಎಲ್ಲ ಉಡ್ಕೊಂಡ್ಬಿಡುತ್ತೆ. ಸೊ ಇವಾಗ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೊಂದು ಸರಿ ಲೈಟಾಗಿ ಆ ಮೊಟ್ಟೆ ಹೊಡಿಬಾರ್ದು, ಸುಮ್ಮನೆ ಹಿಂಗೆ ಮಿಕ್ಸ್ ಮಾಡ್ಕೊಳ್ಳಿ. ಆಲ್ರೆಡಿ ಚಿಕನ್ ಬೆಂದಿರುತ್ತೆ. ಇವಾಗ 1 to 2 ವಿಷಿಲ್ಸ್ ಕೂಗ್ಸೋಣ. ಜಸ್ಟ್ ಆ ಮಸಾಲೆ ಇಟ್ಕೊಂಡು ಅದು ಬೇಯಬೇಕಷ್ಟೆ. 1ರಿಂದ 2 ವಿಷಿಲ್ ಕೂಗ್ಸಿದ್ರೆ ಆಯಿತು. ಇದು ಒಂದು ಸರಿ ಕುದಿ ಬರಬೇಕು. ಕುದಿ ಬಂದ ತಕ್ಷಣ ಮತ್ತೆ ಲಿಡ್ ಕ್ಲೋಸ್ ಮಾಡಿ 1ರಿಂದ 2 ವಿಷಿಲ್ ಕೂಗಿಸ್ಬಿಡೋಣ ಅಷ್ಟೇ. ಅಷ್ಟಾದರೆ ಸಾಂಬಾರು ರೆಡಿ ಆಗುತ್ತೆ. ಇವಾಗ ಇದು 2 ವಿಷಿಲ್ಸ್ ಆಗಿದೆ. ಜಸ್ಟ್ ಆಫ್ ಮಾಡ್ತಾ ಇದ್ದೀನಿ. ನೋಡಿ ಟೇಸ್ಟಿ ಚಿಕನ್ ಸಾಂಬಾರು ರೆಡಿ ಆಗಿದೆ. ತುಂಬ ಚೆನ್ನಾಗಿತ್ತು. ನಾನು ಟೇಸ್ಟ್ ಮಾಡಿದೆ, ಸಖತ್ ಇಷ್ಟ ಆಯಿತು ನನಗೆ. ನೀವು ಅಷ್ಟೇ ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ ನೋಡಿ, ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮುದ್ದೆ ಜೊತೆ ಅಂತೂ ತಿಂತಾಯಿದ್ರೆ ಆಹಾ ಮಸ್ತ್ ಇರುತ್ತೆ, ಸಕ್ಕತ್ತಾಗಿರುತ್ತೆ. ಎಲ್ಲರೂ ಒಂದ್ಸರಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಬಾಯ್ ಬಾಯ್.